ನಮಸ್ಕಾರ ರೈತ ಬಂಧುಗಳೇ. ಇವತ್ತಿನ ಕಾಲದಲ್ಲಿ ದುಡ್ಡು ಗಳಿಸೋದಕ್ಕಿಂತ ಅದನ್ನು ಸರಿಯಾಗಿ ಉಳಿಸೋದು ಗೊತ್ತಿರಬೇಕು. ರೈತರು ತಪ್ಪದೇ ತಿಳಿಯಬೇಕಾದ 7 ಹಣದ ಸೂತ್ರಗಳನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಟಿಪ್ ನಂಬರ್ 1, ಖರ್ಚು ಖರೀದಿಗೆ ಮೊದಲು ಪ್ಲಾನ್ ಮಾಡಿ. ಇದ್ರ ಬಗ್ಗೆ ನೋಡೋಣ. ಬಹುಶಃ ನಾವೆಲ್ಲ ಕಾಲಕ್ಕೆ ಬೇಕಾದ ವಸ್ತುಗಳನ್ನ, ಅಂದರೆ ರೈತ ಜನತೆಗಳು ಬೀಜ, ಔಷಧಿ ಅಥವಾ ಕೃಷಿ ಯಂತ್ರಗಳನ್ನ ತಕ್ಷಣ ಖರೀದಿ ಮಾಡ್ತಾರೆ. ಆದರೆ ಯಾವಾಗಲೂ ತಕ್ಷಣದ ನಿರ್ಧಾರದಿಂದ ಹಣ ವ್ಯರ್ಥವಾಗುವ ಸಾಧ್ಯತೆ ಜಾಸ್ತಿ ಇರತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು? ನೀವು ಬೆಳೆದ ಹಂತಕ್ಕಿಂತ ಮೊದಲು ಎಲ್ಲಾ ಖರೀದಿಸಬೇಕಾದ ವಸ್ತುಗಳನ್ನ ಒಂದು ಪಟ್ಟಿ ಮಾಡಿ. ಅಂದರೆ ಯಾವ ತಳಿಯ ಬೀಜ ಬೇಕು, ಎಷ್ಟು ಗೊಬ್ಬರ ಬೇಕು, ಯಾವ ಔಷಧಿ ಬಳಸುವುದು ಸೂಕ್ತ, ಈ ಎಲ್ಲವನ್ನ ಪ್ಲಾನ್ ಮಾಡಿಕೊಳ್ಳಿ. ಉದಾಹರಣೆಗೆ, ನೀವು ಟೊಮೆಟೊ ಬೆಳೆದರೆ ಅದಕ್ಕೆ ಅಗತ್ಯವಾದ ಹೈಬ್ರಿಡ್ ಬೀಜ, ಶೇಖರಣೆಯ ಚೀಲ, ಔಷಧಿಯ ಖರ್ಚು ಮತ್ತೆ ಮಾರ್ಕೆಟ್ ಟ್ರಾನ್ಸ್ಪೋರ್ಟೇಷನ್, ಈ ಎಲ್ಲದರ ಲೆಕ್ಕ ಇಟ್ಟುಕೊಳ್ಳಿ. ಹೀಗೆ ಮಾಡೋದ್ರಿಂದ ಅವಶ್ಯಕತೆ ಇದ್ದದನ್ನು ಮಾತ್ರ ಖರೀದಿಸುತ್ತೀರಿ. ಹಠಾತ್ ಖರೀದಿ ಮತ್ತೆ ದುಬಾರಿ ಬೆಳೆಗಳಿಂದ ತಪ್ಪಿಸಿಕೊಳ್ಳಬಹುದು. ನೆಕ್ಸ್ಟ್ ಟಿಪ್ ನಂಬರ್ 2, ಹಾಲಿ ಬೆಳೆ ಮೂಲಗಳಿಂದ ಗೊಬ್ಬರ ತಯಾರಿಸಿ. ಹಾಲಿ ಬೆಳೆ ಮೂಲ ಅಂದ್ರೆ ಬೆಳೆ ತೆಗೆದ ನಂತರ ಉಳಿಯುವ ಜೈವಿಕ ಆವಿಷ್ಟಗಳು. ಅದನ್ನು ಪುನಃ ಉಪಯೋಗಿಸಿದ್ರೆ ಹಣ ಉಳಿತಾಯವಾಗುತ್ತೆ. ಭೂಮಿ ನೈಸರ್ಗಿಕವಾಗಿರುತ್ತೆ. ನೆಲದಲ್ಲಿ ಉಳಿದ ಟೊಮ್ಯಾಟೊ ಗಿಡದ ಎಲೆಗಳು, ಹಸಿರು ಗಿಡಗಳು, ಗೋಮೂತ್ರ, ಜಮೀನಿನಲ್ಲಿ ಬೆಳೆದ ಕೆಲವು ಸಸ್ಯದ ಆವಿಷ್ಟಗಳನ್ನ ಹಾಲಿ ಬೆಳೆ ಅಂತ ಕರೀತಾರೆ. ಇದು ಯಾವ ರೀತಿ ಉಪಯೋಗ ಆಗುತ್ತೆ? ಈ ಹಾಲಿ ಬೆಳೆಗಳಲ್ಲಿ ನೈಸರ್ಗಿಕ ಗೊಬ್ಬರ ತಯಾರಾಗುತ್ತೆ. ಇದರಿಂದ ನಿಮ್ಮ ಬೆಳೆಗಳು ಆರೋಗ್ಯವಾಗಿರುತ್ತೆ. ಮಣ್ಣಿನ ಗುಣಮಟ್ಟವು ಸುಧಾರಣೆಯಾಗಿರುತ್ತೆ. ಇದರಿಂದ ನೀವು ರಾಸಾಯನಿಕ ಗೊಬ್ಬರ ಮತ್ತು ಮಾರುಕಟ್ಟೆಯ ಕೀಟನಾಶಕಗಳನ್ನ ಖರೀದಿಸೋದು ಕಡಿಮೆ ಆಗತ್ತೆ. ಉದಾಹರಣೆಗೆ, ಜೀವಾಮೃತ, ಪಂಚಗವ್ಯ, ವರ್ಮಿ ಕಾಂಪೋಸ್ಟ್ ಇವು ಮನೆಯಲ್ಲಿಯೇ ತಯಾರಿಸಬಹುದು. ಇದರಿಂದ ರೈತರ ಹಣ ಉಳಿತಾಯದ ಜೊತೆಗೆ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಬಹುದು. ನೆಕ್ಸ್ಟ್ ಟಿಪ್ ನಂಬರ್ 3, ನೀರಿನ ಸಂರಕ್ಷಣೆ, ಹಣದ ಉಳಿವು. ರೈತ ಬಂಧುಗಳೇ, ಇಂದು ಕೃಷಿಯಲ್ಲಿ ನೀರು ಅತಿ ಮುಖ್ಯವಾದ ಸಂಪತ್ತಾಗಿದೆ. ಆದರೆ ಅದನ್ನ ನಾವು ಹೇಗೆ ಉಳಿಸಬಹುದು ಎಂಬುದರ ಬಗ್ಗೆ ಸರಿಯಾಗಿ ಗಮನ ಕೊಡುತ್ತಿಲ್ಲ. ನೀರನ್ನ ಜಾಗ್ರತೆಯಿಂದ ಉಪಯೋಗಿಸಿದರೆ ನಮಗೆ ಗೊತ್ತಿಲ್ಲದೆ ಸಾವಿರಾರು ಹಣ ಉಳಿತಾಯವಾಗುತ್ತೆ. ನೀರು ಉಳಿಸುವ 3 ಮುಖ್ಯ ವಿಧಾನಗಳು ಏನೇನಿದೆ ಅಂತ ನೋಡೋಣ. ಮೊದಲನೇದು ಡ್ರಿಪ್ ಇರಿಗೇಷನ್. ಇದರಲ್ಲಿ ನೇರವಾಗಿ ಬೆಳೆಗಳ ಬೇರುಗಳಿಗೆ ನೀರು ಸರಬರಾಜು ಮಾಡಲಾಗುತ್ತದೆ. ನೀರಿನ ವ್ಯರ್ಥ ಇದರಿಂದ ಕಡಿಮೆ ಆಗತ್ತೆ. ವಿದ್ಯುತ್ ಮತ್ತು ಪಂಪುಗಳ ದುಡಿಯುವ ಸಮಯವು ಕಡಿಮೆ ಆಗತ್ತೆ. ಇದು ಡ್ರಿಪ್ ಇರಿಗೇಷನ್ ನ ಒಂದು ಯೂಸ್. ಹಾಗೆ ಎರಡನೇದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆಯ ನೀರಿನ ಸಂಗ್ರಹ. ಹೊಲದ ಬಳಿ ಒಂದು ಜಲಾಶಯ ಅಥವಾ ಟ್ಯಾಂಕ್ ನಿರ್ಮಿಸಿ ಮಳೆಯ ನೀರನ್ನ ಸಂಗ್ರಹಿಸಿ. ಈ ನೀರನ್ನು ಬೇಸಿಗೆ ಕಾಲ ಅಥವಾ ಹೆಚ್ಚು ನೀರಿನ ಬೆಳೆಗೆ ಉಪಯೋಗಿಸಬಹುದು. ಇದು ಕೊಳವೆ ಬಾವಿ ಅಥವಾ ಬೋರ್ವೆಲ್ ಬಳಸುವ ಅವಶ್ಯಕತೆಯನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಮೂರನೇದು ಮಲ್ಚಿಂಗ್, ಹೆಚ್ಚು ತೇವಾಂಶ ಕಾಯ್ದಿಡುವ ಪದ್ಧತಿ. ಮಲ್ಚಿಂಗ್ ಎನ್ನುವುದು ಮಣ್ಣಿನ ಮೇಲ್ಮೈ ಭಾಗದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಮುಚ್ಚಲ್ಪಡುವ ಒಂದು ಪದರ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಇದನ್ನು ಬಳಸಿಕೊಳ್ಳಬಹುದು. ಇದರಿಂದ ನೆಲದ ತೇವಾಂಶ ಹಾಳಾಗದೆ ಉಳಿಯುತ್ತದೆ. ನೀರಿನ ಬಳಕೆ ಕೂಡ ಕಡಿಮೆ ಆಗತ್ತೆ. ನೀರನ್ನ ಸರಿಯಾದ ರೀತಿ ಬಳಸೋದ್ರಿಂದ ಆಗೋ ಲಾಭ ಅಂದರೆ ವಿದ್ಯುತ್ ಖರ್ಚು ಕಡಿಮೆ ಆಗತ್ತೆ, ನೀರಿನ ಬಿಲ್ ಕಡಿತವಾಗತ್ತೆ, ಇನ್ನೂ ಹಲವಾರು ಲಾಭ ಸಿಗತ್ತೆ. ನೀರನ್ನ ಜಾಣ್ಮೆಯಿಂದ ಬಳಸಿದ್ರೆ ಹಣ, ಶ್ರಮ, ಮಣ್ಣು, ಬೆಳೆ ಎಲ್ಲವೂ ಉಳಿಯುತ್ತೆ. ಇದು ಕೂಡ ಒಂದು ಮನಿ ಸೇವಿಂಗ್ ಟಿಪ್. ನೆಕ್ಸ್ಟ್ ಟಿಪ್ ನಂಬರ್ 4, ಗೂಡ್ಸ್ ಮತ್ತು ಸೀಡ್ಸ್ ಒಟ್ಟಾಗಿ ಗುಂಪಿನಲ್ಲಿ ಖರೀದಿ ಮಾಡಿ. ನಾವು ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ಬೀಜ, ಗೊಬ್ಬರ, ಔಷಧಿ ಅಥವಾ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರೆ ಖರ್ಚು ಜಾಸ್ತಿ ಆಗತ್ತೆ. ಅದೇ ನಿಮ್ಮ ಜೊತೆ ನಿಮ್ಮ ರೈತ ಸ್ನೇಹಿತರು ಒಟ್ಟಾಗಿ ಖರೀದಿ ಮಾಡಿದ್ರೆ ಬಲ್ಕ್ ಆಗಿ ತಗೊಂಡ್ರೆ ಡಿಸ್ಕೌಂಟ್ ಸಿಗತ್ತೆ, ಖರ್ಚು ಕಡಿಮೆನೂ ಆಗತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ನಿಮ್ಮ ಹಳ್ಳಿ ಅಥವಾ ಗ್ರಾಮದ 5 ಅಥವಾ 10 ಜನ ರೈತರು ಸೇರಿ ಬೇಕಾಗುವ ಬೀಜ, ಗೊಬ್ಬರ ಅಥವಾ ಔಷಧಿಯನ್ನ ಪಟ್ಟಿಯನ್ನ ಮಾಡಿ ತಯಾರಿಸಿ ಸಮೀಪದ ಏಜೆನ್ಸಿ ಅಥವಾ ಕೃಷಿ ಅಂಗಡಿಗೆ ಹೋಗಿ ಬಲ್ಕ್ ಆಗಿ ಆರ್ಡರ್ ತಗೊಂಡ್ರೆ ಅವರು ನಿಮ್ಗೆ ಡಿಸ್ಕೌಂಟ್ ಆಗಿ ಖಂಡಿತವಾಗ್ಲೂ ಕೊಡ್ತಾರೆ. ಕೆಲವೊಮ್ಮೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಫ್ರೀ ಇರತ್ತೆ. ಉದಾಹರಣೆಗೆ, ಪ್ರತಿ ರೈತನು ಬೇರೆ ಬೇರೆಯಾಗಿ ತಲಾ ರೂಪಾಯಿ 1,000ದಂತೆ ಖರೀದಿ ಮಾಡಿದ್ರೆ ಖರ್ಚು 10,000 ಆಗತ್ತೆ. ಆದರೆ ಒಟ್ಟಾಗಿ 10,000 ಆದಾಗ ಕಂಪನಿ 1,000ದಿಂದ 1,500ವರೆಗೂ ಡಿಸ್ಕೌಂಟ್ ನ ಕೊಡ್ತಾರೆ. ಸೊ ಇದರಿಂದನೂ ಕೂಡ ನಿಮ್ಗೆ ಇಲ್ಲಿ ಹಣ ಉಳಿತಾಯ ಆಯ್ತು. ನೆಕ್ಸ್ಟ್ ಈಗ ಟಿಪ್ ನಂಬರ್ 5 ನೋಡೋಣ. ಬ್ಯಾಂಕ್ ಹಾಗೂ ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸಿ. ರೈತ ಬಂಧುಗಳೇ, ಅನೇಕರಿಗೆ ತಕ್ಷಣ ಹಣ ಬೇಕಾದಾಗ ಬಡ್ಡಿ ದರ ಜಾಸ್ತಿ ಇರುವ ಖಾಸಗಿ ಸಾಲಗಾರರ ಬಳಿ ಹೋಗಿ ಸಾಲ ತಗೊಳ್ತಾರೆ. ಇದು ಒಂದು ಮೂಲ ತಪ್ಪು. ನಿಮ್ಮ ಹಣದ ಸುರಕ್ಷತೆಗಾಗಿ ನೀವು ಮೊದಲು ಬ್ಯಾಂಕ್ಗಳು ಮತ್ತು ಸರ್ಕಾರಿ ಯೋಜನೆಗಳ ಸಹಾಯವನ್ನ ತೆಗೆದುಕೊಳ್ಳಬೇಕು. ಈ ಮೂಲಕ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಮರುಪಾವತಿ, ರಿಯಾಯಿತಿ ಮತ್ತು ಬೆಳೆ ವಿಮೆ ಕೂಡ ಪಡೆಯಬಹುದು. ಬ್ಯಾಂಕ್ಗಳಿಂದ ಲಾಭ ಪಡೆಯುವ ಮಾರ್ಗಗಳು ಯಾವ್ಯಾವ್ದಿದೆ ಅಂತ ನೋಡೋಣ. ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ. ಅದರಲ್ಲಿ 7%ಗಿಂತ ಕಡಿಮೆ ಬಡ್ಡಿ ದರ ಇದೆ. ಹಾಗೆ ಶ್ರಮವಿಲ್ಲದ ಸರಳ ಪ್ರಕ್ರಿಯೆಯಾಗಿ ನಿಮ್ಗೆ ಸಬ್ಸಿಡಿ ಸಾಲ ಸಿಗತ್ತೆ. ನೆಕ್ಸ್ಟ್ ನಬಾರ್ಡ್ ಸಹಾಯಧನದ ಯೋಜನೆಗಳು. ಇದರಲ್ಲಿ ಕೃಷಿ ಉಪಕರಣಗಳ ಖರೀದಿಗೆ ಸಬ್ಸಿಡಿ ಸಿಗತ್ತೆ.
ಸಿಗತ್ತೆ. ಹಾಗೆ ಜೈವಿಕ ಕೃಷಿಗೆ ಸಹಾಯಧನ ಕೂಡ ಸಿಗತ್ತೆ. ನೆಕ್ಸ್ಟ್ 3ನೇದು PM ಕಿಸಾನ್ ಯೋಜನೆ, ವರ್ಷಕ್ಕೆ 6,000 ರೂಪಾಯಿ ಹಂಗೆ ನೇರವಾಗಿ ರೈತರ ಖಾತೆಗೆ ಬರುತ್ತೆ. ಇದಲ್ಲದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಬೆಳೆ ನೆರೆ ಪರಿಹಾರ, ಇದು ಕೂಡ ನಿಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಸಿಗುತ್ತೆ. ಇದನ್ನ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಹಾಕಿದೀನಿ. ಒಂದ್ಸಲ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಬಿಟ್ಟು ಅಪ್ಲೈ ಮಾಡಬಹುದು. ಈ ಸರ್ಕಾರಿ ಬ್ಯಾಂಕ್ ಇಂದ ನಾವು ಸಾಲ ತಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತಂದ್ರೆ ಕಡಿಮೆ ಬಡ್ಡಿ ದರ, ಜಾಸ್ತಿ ಸಮಯದಲ್ಲಿ ಮರುಪಾವತಿ ಆಯ್ಕೆ, ಭದ್ರತೆ ಇರುವ ಸಾಲ, ಸರ್ಕಾರಿ ವಿಮೆ ಹಾಗೂ ಪರಿಹಾರ ಸಿಗತ್ತೆ. ಖಾಸಗಿ ಸಾಲಕ್ಕಿಂತ ಸರ್ಕಾರಿ ಯೋಜನೆಗಳನ್ನ ಬಳಸಿದ್ರೆ ಸಾಲದ ಹೊರೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಇದ್ರಿಂದನೂ ಕೂಡ ಒಂದು ರೀತಿ ಹಣನ ಸೇವ್ ಮಾಡಬಹುದು. ನೆಕ್ಸ್ಟ್ ಟಿಪ್ ನಂಬರ್ 6, ಪ್ರತಿ ಬೆಳೆಗೂ ಮಾರುಕಟ್ಟೆ ಅಧ್ಯಯನ ಮಾಡಿ. ರೈತ ಬಂಧುಗಳೇ, ನಾವೆಲ್ಲ ಬೆಳೆಯುವ ಬೆಳೆ ಬಹಳ ಶ್ರಮದಿಂದ ಬೆಳೆಯುತ್ತೇವೆ, ಆದರೆ ಅದನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡುವುದು ಮತ್ತೊಂದು ಕಲೆ. ಅದರಲ್ಲೂ ಎಷ್ಟೋ ರೈತರು ಮಾರುಕಟ್ಟೆ ಮಾಹಿತಿ ಇಲ್ಲದೆ ನಷ್ಟ ಅನುಭವಿಸುತ್ತಿದ್ದಾರೆ. ಮಾರುಕಟ್ಟೆ ಅಧ್ಯಯನ ಅಂದ್ರೇನು ಅಂತ ನೋಡೋಣ. ಯಾವ ಮಾರ್ಕೆಟ್ ಅಲ್ಲಿ ಯಾವ ಬೆಳೆಗೆ ಹೆಚ್ಚು ಬೆಲೆ ಕೊಡ್ತಾರೆ, ಪಕ್ಕದ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಬೆಳೆ ಸ್ಥಿತಿ ಹೇಗಿದೆ, ಈ ಎಲ್ಲವನ್ನ ತಿಳಿದು ಬೆಳೆ ಬೆಳೆಸಿದರೆ ಮಾರಾಟಕ್ಕೂ ಮುಂಚೆಯೇ ಲಾಭದ ಯೋಜನೆಯನ್ನ ಮಾಡಬಹುದು. ಉದಾಹರಣೆಗೆ ಡಿಸೆಂಬರ್ ಅಲ್ಲಿ ಟೊಮ್ಯಾಟೊ ಬೆಲೆ ಇಳಿಯುವ ಸಾಧ್ಯತೆ ಇದ್ದರೆ ಟೊಮ್ಯಾಟೊ ಬೇಸಿಗೆಯ ಮೊದಲು ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ಗೆ ಬೆಳೆಯುವುದು ಲಾಭದಾಯಕ. ತರಕಾರಿ ಬೆಳೆಗಳು ಶ್ರಾವಣ ಮಾಸದಲ್ಲಿ ಕಡಿಮೆ ಬೆಲೆ ಸಿಗಬಹುದು, ಆದ್ದರಿಂದ ಬೇಗ ಬೆಳೆಯುವ ಬೆಳೆ ಜಾತಿ ಬೆಳೆಸಬಹುದು. ಈ ಮಾಹಿತಿಯನ್ನ ಪಡೆಯುವ ಮಾರ್ಗಗಳನ್ನ ನೋಡೋಣ. ಡೈಲಿ APMC ಮಾರ್ಕೆಟ್ ರೇಟ್ಸ್ ನ ಆನ್ಲೈನ್ ಅಲ್ಲಿ ನೋಡ್ತಾ ಇರಬೇಕು, ಅಥವಾ ನಮ್ಮ ಚಾನಲ್ ಕನ್ನಡ ಕೃಷಿ ಜ್ಞಾನ ವೀಕ್ಷಣೆ ಮಾಡಿ. ಡೈಲಿ ಅಪ್ಡೇಟ್ಸ್, ಡೈಲಿ ಎಲ್ಲಾ ತರಕಾರಿಗಳ ಅಪ್ಡೇಟ್ ಇರುತ್ತೆ. ಅಗ್ರಿ ಆಪ್ಸ್ ನ ಯೂಸ್ ಮಾಡಿ, ಲೈಕ್ ಕಿಸಾನ್ ಆಪ್, ಅಗ್ರಿ ಆಪ್ ಎಕ್ಸೆಟ್ರಾ. ಇದರಿಂದ ಲಾಭ ಏನಿದೆ ಅಂತ ಅಂದ್ರೆ ಬೆಲೆ ಕುಸಿತದ ಸಮಯದಲ್ಲಿ ಬೆಳೆ ಮಾರಾಟವನ್ನ ತಪ್ಪಿಸಬಹುದು. ಸರಿಯಾದ ಸಮಯದಲ್ಲಿ ಹೆಚ್ಚು ಲಾಭದ ಬೆಲೆ ಸಿಗುತ್ತದೆ. ಉಳಿತಾಯದ ಜೊತೆಗೆ ಲಾಭದಾಯಕನೂ ಕೂಡ ಇರುತ್ತೆ. ಇದು ಕೂಡ ಒಂದ್ ರೀತಿ ಮನಿ ಸೇವಿಂಗ್ ಟಿಪ್. ನೆಕ್ಸ್ಟ್ ಟಿಪ್ ನಂಬರ್ 7, ಡಿಜಿಟಲ್ ಪೇಮೆಂಟ್ ಬಳಸಿ ಖರ್ಚು ನಿಯಂತ್ರಿಸಿ. ಈಗ ನಾವು ಡಿಜಿಟಲ್ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಹಳೆಯ ನಗದು ವ್ಯವಹಾರ ಮಾತ್ರ ಮಾಡೋದು ಅಸುರಕ್ಷಿತ ಮತ್ತು ಖರ್ಚು ಎಲ್ಲಿಂದ ಬರುತ್ತಿದೆ ಎಂದು ಗಮನಕ್ಕೆ ಬರೋದಿಲ್ಲ. ಡಿಜಿಟಲ್ ಪೇಮೆಂಟ್ ಬಳಸಿ ರೈತರು ಲೆಕ್ಕಪಟ್ಟಿ ಜೊತೆಗೆ ಖರ್ಚನ್ನು ನಿಯಂತ್ರಿಸಬಹುದು. ಹೀಗಾಗಿ UPI, ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ ಟ್ರಾನ್ಸ್ಫರ್ ಮುಂತಾದ ಡಿಜಿಟಲ್ ಪೇಮೆಂಟ್ ಗಳನ್ನ ಬಳಸೋದ್ರಿಂದ ನಿಮ್ಮ ಹಣದ ಹರಿವನ್ನ ನಿಖರವಾಗಿ ನಿಯಂತ್ರಿಸಬಹುದು. ಡಿಜಿಟಲ್ ಪೇಮೆಂಟ್ ನ ಲಾಭಗಳೇನೇನಿದೆ ಅಂತ ನೋಡೋಣ. ಪ್ರತಿ ಖರ್ಚಿನ ದಾಖಲೆ ಇರುತ್ತದೆ. ನಿಮ್ಮ ಮೊಬೈಲ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ಯಾವ ಖರ್ಚು ಎಲ್ಲಿಗೆ ಮಾಡಿದಿರಿ ಎಂದು ಸ್ಪಷ್ಟವಾಗಿ ಕಾಣುತ್ತದೆ. ಅನಗತ್ಯ ಖರ್ಚು ತಪ್ಪಿಸಬಹುದು. ನಗದು ಹಣ ಜೊತೆಗಿದ್ದರೆ ಅರ್ಥವಿಲ್ಲದೆ ಖರ್ಚು ಆಗಬಹುದು. ಡಿಜಿಟಲ್ ಪೇಮೆಂಟ್ ಗಳಲ್ಲಿ ನೀವು 2 ಸಲ ಯೋಚನೆ ಮಾಡ್ತೀರಾ. ನೆಕ್ಸ್ಟ್, ಬ್ಯಾಂಕ್ ಗಳಲ್ಲಿ ವ್ಯವಹಾರ ಇರುತ್ತದೆ, ಸಾಲ ಪಡೆಯಲು ಸಹಾಯವಾಗುತ್ತದೆ. ನಿಮ್ಮ ಖಾತೆಯಲ್ಲಿ ಲೆಕ್ಕಪಟ್ಟಿ ಇದ್ದರೆ ಬ್ಯಾಂಕ್ಗಳು ಸಹಜವಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಲೋನ್ ಕೊಡಬಹುದು. ಸಮಯ ಉಳಿತಾಯ, ಬ್ಯಾಂಕ್ ಅಥವಾ ಮಾರ್ಕೆಟ್ಗೆ ಹೋಗದೆ ಮೊಬೈಲ್ ಅಲ್ಲೇ ಹಣ ಟ್ರಾನ್ಸ್ಫರ್ ಮಾಡಬಹುದು. ಇದರಿಂದ ನಿಮ್ಗೆ ಟೈಮು ಪ್ಲಸ್ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಅದೇ ರೀತಿ ಡಿಜಿಟಲ್ ಪೇಮೆಂಟ್ ಬಳಸೋದ್ರ ಜೊತೆ ಸುರಕ್ಷತೆಯ ಸೂತ್ರಗಳು ಏನೇನಿದೆ ಅಂತ ನೋಡೋಣ. OTP ಯನ್ನ ಯಾರೊಂದಿಗೂ ಶೇರ್ ಮಾಡಬೇಡಿ. ವೆರಿಫೈಡ್ ಆಪ್ ಗಳನ್ನೇ ಬಳಸಿ. ಹಾಗೆ ರೆಗ್ಯುಲರ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಚೆಕ್ ಮಾಡ್ತಾ ಇರಿ. ಇದರಿಂದ ಹಣದ ಖರ್ಚು ಸರಿಯಾಗಿ ತಿಳಿಯುತ್ತೆ, ಉಳಿತಾಯಕ್ಕೂ ಸಹಾಯ ಆಗುತ್ತೆ, ಸಾಲ ಪಡೆಯಲು ನಂಬಿಕೆ ಸಿಗತ್ತೆ, ಸಮಯನೂ ಉಳಿಯುತ್ತೆ, ಜೊತೆಗೆ ಶ್ರಮನೂ ಕಡಿಮೆ ಆಗುತ್ತೆ. ಇದರಿಂದನೂ ಕೂಡ ಒಂದ್ ರೀತಿ ಹಣನ ಉಳಿಸಬಹುದು. ಸೊ ಇದಾಗಿತ್ತು 7 ಮನಿ ಸೇವಿಂಗ್ ಟಿಪ್. ಶ್ರಮಿಸಿದರೆ ಬೆಳೆ ಬೆಳೆಯುತ್ತದೆ, ಆದರೆ ಯೋಚಿಸಿ ಬುದ್ಧಿಯಿಂದ ನಡೆದುಕೊಂಡರೆ ಹಣವೂ ಉಳಿಯುತ್ತದೆ, ಬದುಕು ಬೆಳೆಯುತ್ತದೆ. ಈ ಟಿಪ್ಸ್ ನಿಮ್ಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೂ ಈ ಮಾಹಿತಿಯನ್ನ ಶೇರ್ ಮಾಡಿ. ಥ್ಯಾಂಕ್ ಯು.